ಹಾಯ್ ಫ್ರೆಂಡ್ಸ್, ಕ್ರೇಜಿ STM ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿಯಾಗಿರುವಂತಹ ಮಂಗಳೂರು ಬನ್ಸ್ ಮಾಡ್ತಾ ಇದ್ದೇನೆ. ಸೂಪರ್ ಆಗಿರುವಂತಹ ಬನ್ಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಹಾಗೆಯೇ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ವಿಡಿಯೋವನ್ನು ಫುಲ್ ಕೊನೆ ತನಕ ನೋಡಿ. ಹಾಗಿದ್ರೆ ಇವತ್ತಿನ ರೆಸಿಪಿ ಮಂಗಳೂರು ಬನ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಬನ್ಸ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೇನೆ. ಹಾಗೆಯೇ 2 ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಅದನ್ನು ಇಲ್ಲಿ ಸಿಪ್ಪೆ ತೆಗೆದು ಅದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ನೋಡಿ, 2 ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ನಂತರ ಇಲ್ಲಿ ಇದಕ್ಕೆ ಮೊಸರನ್ನು ಸೇರಿಸಿಕೊಳ್ತಾ ಇದ್ದೇನೆ. ಒಂದು 3/4 ಕಪ್ಪಿನಷ್ಟು ಮೊಸರನ್ನು ಸೇರಿಸಿಕೊಳ್ಳುವ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೇನೆ, ಹಾಗಾಗಿ ಸ್ವಲ್ಪವಾಗಿ ತಗೊಳ್ತಾ ಇದ್ದೇನೆ. ನಂತರ ಸಕ್ಕರೆಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನಾನಿಲ್ಲಿ ಒಂದು 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆಯನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಇಲ್ಲಿ ಬಾಳೆಹಣ್ಣು, ಮೊಸರು ಮತ್ತು ಸಕ್ಕರೆ ಈ 3 ಪದಾರ್ಥಗಳನ್ನು ಇದಕ್ಕೆ ಹಾಕಿಕೊಂಡಿದ್ದೇನೆ. ಈ 3ಅನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಓಕೆ ಫ್ರೆಂಡ್ಸ್, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಂತರ ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆಯನ್ನು ಸೇರಿಸಿಕೊಳ್ತಿದ್ದೇನೆ. ಹಾಗೆಯೇ ಮೈದಾ ಹಿಟ್ಟನ್ನು ಸೇರಿಸಿಕೊಳ್ತಾ ಇದ್ದೇನೆ ನಾನಿಲ್ಲಿ. ನೋಡಿ, ನಾನಿಲ್ಲಿ ಒಂದು 2 ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಸೋಡಾ ಪೌಡರ್. ನಾನಿಲ್ಲಿ ಒಂದು 2 ರಿಂದ 3 ಚಿಟಿಕೆಯಷ್ಟು ಸೋಡಾ ಪೌಡರನ್ನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ನೋಡಿ, ನೋಡ್ಬೋದು ಇಲ್ಲಿ 1/4 ಟೇಬಲ್ ಸ್ಪೂನ್ ಕೂಡ ಇಲ್ಲ, ಒಂದು 3 ಚಿಟಿಕೆಯಷ್ಟು ಸೋಡಾ ಪೌಡರನ್ನು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ನಂತರ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಇದಕ್ಕೆ ಹಾಕಿಕೊಂಡು ಇದನ್ನು ಇಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಮೊಸರನ್ನು ಸೇರಿಸಿರೋದ್ರಿಂದ ಇದಕ್ಕೆ ನೀರನ್ನೇನು ಸೇರಿಸುವ ಅವಶ್ಯಕತೆ ಇರುವುದಿಲ್ಲ. ನೋಡಿ, ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಇದನ್ನು ಮಿಕ್ಸ್ ಮಾಡ್ತಾ ಈ ಹದಕ್ಕೆ ಇದು ಬರ್ತದೆ. ಒಂದು ವೇಳೆ ನಿಮಗೆ ತೀರಾ ಗಟ್ಟಿ ಅಂತ ಅನ್ನಿಸಿದರೆ ಒಂದು ಸ್ವಲ್ಪ ಮೊಸರನ್ನು ಸೇರಿಸಿಕೊಳ್ಬೋದು. ನೋಡಿ, ಈಗ ಕೈಗೆಲ್ಲ ಅಂಟಿಕೊಳ್ತಾ ಇದೆ. ಇದನ್ನು ಚೆನ್ನಾಗಿ ನಾದಿಕೊಳ್ಬೇಕು. ಎಷ್ಟು ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡ್ತೇವೆ ಅಷ್ಟು ಚೆನ್ನಾಗಿ ನಮಗೆ ಬನ್ಸು ಉಬ್ಬಿ ಬರ್ತದೆ. ನೋಡಿ, ನಾನೀಗ ಮತ್ತೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಅದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಈ ಥರ ಎಣ್ಣೆಯನ್ನು ಸೇರಿಸಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಹಿಟ್ಟನ್ನು ಕಲಸಿ ಇಟ್ಕೊಳ್ಳುವ. ನೋಡಿ, ಚೆನ್ನಾಗಿ ಕಲಸಿಕೊಳ್ಬೇಕು. ಇಲ್ಲದಿದ್ದರೆ ನಮಗೆ ನೋಡಿ ಕೈಯನ್ನು ಈ ಥರ ಮುಷ್ಟಿ ಥರ ಮಾಡಿ ಅದನ್ನು ಚೆನ್ನಾಗಿ ಹಿಟ್ಟನ್ನು ಕಲಸಿಕೊಳ್ಬೇಕು. ಇಲ್ಲದಿದ್ದರೆ ನಮಗೆ ಸಾಫ್ಟಾಗಿ ಉಬ್ಬಿ ಬರುವುದಿಲ್ಲ ಬನ್ಸ್. ಹಾಗಾಗಿ ಎಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಸಿಕೊಳ್ತೇವೋ. ನೋಡಿ, ನಾನಿಲ್ಲಿ ಮತ್ತೆ ಎಣ್ಣೆಯನ್ನು ಸೇರಿಸಿಕೊಳ್ತಿದ್ದೇನೆ. ಒಂದು 2 ರಿಂದ 3 ಬಾರಿ ಮತ್ತೆ ಎಣ್ಣೆಯನ್ನು ಸೇರಿಸಿ ಹಿಟ್ಟನ್ನು ಕಲಸಿಕೊಳ್ಬೇಕಾಗ್ತದೆ.
ನೋಡಿ ಈ ಥರ ಚೆನ್ನಾಗಿ ಕಲಸಿಕೊಳ್ಳುವ. ನೋಡಿ ನಾನಿಲ್ಲಿ ತೋರಿಸ್ತಿದ್ದೇನೆ, ಕೈಯನ್ನು ಈ ಥರ ಮುಷ್ಟಿ ಥರ ಮಾಡಿ ಅದನ್ನು ಚೆನ್ನಾಗಿ ಕಲಸಿ ಇಟ್ಕೊಳ್ಳುವ. ನೋಡಿ ಫ್ರೆಂಡ್ಸ್, ಈಗ ಇದು ನಮ್ಮದು ಹಿಟ್ಟನ್ನು ಕಲಸಿ ಆಗಿದೆ. ನಂತರ ಮೇಲ್ಗಡೆಯಿಂದ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಅದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಎಣ್ಣೆಯನ್ನು ಸೇರಿಸಿ ಅದರ ಮೇಲ್ಗಡೆಯಿಂದ ಚೆನ್ನಾಗಿ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಳ್ಳುವ. ನೋಡಿ ಎಲ್ಲ ಸೈಡಿಗೆ ಕೂಡ ಎಣ್ಣೆಯನ್ನು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಳ್ಳುವ. ನಮಗೆ ಕೈಯಲ್ಲಿ ಹಿಟ್ಟು ಅಂಟಿಕೊಳ್ಬಾರ್ದು. ನೋಡಿ ನಾನಿಲ್ಲಿ ತೋರಿಸ್ತಿದ್ದೇನೆ ಆ ಥರ. ಹಾಗಾಗಿ ಎಣ್ಣೆಯನ್ನು ಮೇಲ್ಗಡೆಯಿಂದ ಹಾಕಿ ನೀಟಾಗಿ ಎಲ್ಲ ಕಡೆ ಕೂಡ ಇದನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು. ನೋಡಿ ಕೈಯಲ್ಲಿ ಹಿಟ್ಟೇನು ಅಂಟಿಕೊಳ್ತಾ ಇಲ್ಲ. ಈಗ ಇದು ರೆಡಿ ಆಗಿದೆ ಫ್ರೆಂಡ್ಸ್. ಹಿಟ್ಟನ್ನು ಕಲಸಿ ಆಗಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡ್ಬೋದು. ಇದಕ್ಕೆ ಮುಚ್ಚಳದಿಂದ ಮುಚ್ಚಿ ಇದನ್ನು 8 ಗಂಟೆಗಳ ಕಾಲ ಹಿಟ್ಟನ್ನು ಇಡುವ ಫ್ರೆಂಡ್ಸ್. 8 ಗಂಟೆಗಳ ನಂತರ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಇದು 8 ಗಂಟೆಗಳ ನಂತರ ನೋಡಿ ಹಿಟ್ಟು ಈ ಥರ ಆಗಿದೆ, ನೋಡ್ಬೋದು ಇಲ್ಲಿ. ನಂತರ ಬನ್ಸನ್ನು ಲಟ್ಟಿಸಿಕೊಳ್ಳುವ. ಬನ್ನಿ ಫ್ರೆಂಡ್ಸ್, ನೋಡಿ ನಾನಿಲ್ಲಿ ಲಟ್ಟಿಸಿಕೊಳ್ಳಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ನಾನಿಲ್ಲಿ ಹಾಕಿಕೊಳ್ತಾ ಇದ್ದೇನೆ. ನೋಡಿ ಹಿಟ್ಟು ಕೂಡ ರೆಡಿಯಾಗಿದೆ. ನೋಡಿ ಹಿಟ್ಟು ಏನು ನಮಗೆ ಕೈಗೆ ಅಂಟಿಕೊಳ್ತಾ ಇಲ್ಲ, ನೋಡ್ಬೋದು. ಈಗ ಹಿಟ್ಟಿನಿಂದ ಒಂದು ಸಣ್ಣ ಗಾತ್ರದ ಉಂಡೆಯನ್ನು ನಾನೀಗ ಬನ್ಸ್ ಮಾಡಲಿಕ್ಕೆ ತೆಗೆದುಕೊಳ್ತಾ ಇದ್ದೇನೆ. ನೋಡಿ ನಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ದೊಡ್ಡ ಸೈಜಲ್ಲಿ ನಾವಿಲ್ಲಿ ತೆಗೆದುಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಸಣ್ಣ ಗಾತ್ರದ ಬನ್ಸನ್ನು ಮಾಡ್ತಾ ಇರೋದ್ರಿಂದ ಮೀಡಿಯಮ್ ಸೈಜಾಗಿ ತಗೊಂಡಿದ್ದೇನೆ. ಮೀಡಿಯಮ್ ಗಾತ್ರದ ಉಂಡೆಯನ್ನು ಮಾಡಿಕೊಂಡು ಅದನ್ನು ಮೈದಾ ಹಿಟ್ಟಲ್ಲಿ ನಾನೀಗ ಇಟ್ಕೊಳ್ತಾ ಇದ್ದೇನೆ, ನೋಡ್ಬೋದು. ನೋಡಿ ಹಿಟ್ಟನ್ನು ಮೈದಾ ಹಿಟ್ಟಲ್ಲಿ ಈ ಥರ ಅದ್ದಿಕೊಂಡು ಇದನ್ನು ಲಟ್ಟಿಸಿಕೊಳ್ಳುವ. ಬನ್ನಿ. ನೋಡಿ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ನಾನಿಲ್ಲಿ ಹಾಕಿಕೊಂಡಿದ್ದೇನೆ. ನಂತರ ಒಂದೊಂದೇ ಉಂಡೆಗಳನ್ನು ತೆಗೆದುಕೊಂಡು ನೀಟಾಗಿ ಅದನ್ನು ಲಟ್ಟಿಸಿಕೊಳ್ಳುವ. ಜಾಸ್ತಿ ಫೋರ್ಸ್ ಹಾಕಿ ಲಟ್ಟಿಸಬೇಡಿ, ಚಪಾತಿ ಥರ. ಜಸ್ಟ್ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಲಟ್ಟಿಸಿಕೊಂಡ್ರೆ ಸಾಕು. ಎಲ್ಲ ಸೈಡ್ ಕೂಡ ಈಕ್ವಲ್ ಆಗಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ದಪ್ಪಕ್ಕೆ ಲಟ್ಟಿಸಿಕೊಳ್ಳುವ. ಜಾಸ್ತಿ ಫೋರ್ಸ್ ಹಾಕಿ ಲಟ್ಟಿಸಿಕೊಳ್ಳೋದೇನು ಬೇಡ. ನೋಡಿ ಈಗ ಇದಾಗಿದೆ. ನೋಡಿ ಇಷ್ಟು ದಪ್ಪಕ್ಕೆ ಇರಬೇಕು. ಜಾಸ್ತಿ ತೆಳುವಾಗಿ ಲಟ್ಟಿಸಿಕೊಂಡ್ರೆ ನಮಗೆ ಅದು ಉಬ್ಬಿ ಬರೋದಿಲ್ಲ. ಹಾಗಾಗಿ ನೋಡಿ ಇಷ್ಟು ದಪ್ಪಕ್ಕಿದ್ರೆ ಸಾಕು. ಈಗ ಒಂದನ್ನು ಲಟ್ಟಿಸಿಕೊಂಡಾಗಿದೆ. ನಂತರ ಇದೇ ಥರ ಉಳಿದ ಉಂಡೆಗಳನ್ನು ಕೂಡ ಲಟ್ಟಿಸಿಕೊಳ್ಳುವ.
ಇದೇ ಥರ ಎಲ್ಲವನ್ನು ಕೂಡ ಲಟ್ಟಿಸಿಟ್ಕೊಳ್ಳೋ ಫ್ರೆಂಡ್ಸ್. ನಂತರ ಬನ್ಸ್ ಮಾಡಲಿಕ್ಕೆ ನೋಡಿ ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ. ಹಾಗೆಯೇ ಅದಕ್ಕೆ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗುವಾಗ ನಾನಿಲ್ಲಿ ಎಣ್ಣೆ ಬಿಸಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೇನೆ. ಎಣ್ಣೆ ಕಾದಿದೆ ಫ್ರೆಂಡ್ಸ್. ಜಾಸ್ತಿ ಎಣ್ಣೆ ಕಾಯೋದು ಬೇಡ, ಇಲ್ಲದ್ರೆ ಒಮ್ಮೆಲೆ ಕಪ್ಪಾಗ್ತದೆ. ಹಾಗಾಗಿ ಮೀಡಿಯಮ್ ಆಗಿ ಎಣ್ಣೆ ಕಾಯ್ತಾ ಬರಬೇಕಾದ್ರೆ ನಾವು ಲಟ್ಟಿಸಿಟ್ಟಿರುವಂತಹ ಹಿಟ್ಟನ್ನು ಎಣ್ಣೆಗೆ ಹಾಕಿಕೊಳ್ಳುವ. ನೋಡಿ, ಹಾಕಿದ ತಕ್ಷಣ ಸೌಟ ಹಾಕಬೇಡಿ, ಅದಾಗೆ ಅದು ಮೇಲೆ ಬರ್ತದೆ. ತಕ್ಷಣಕ್ಕೆ ಸೌಟನ್ನು ಹಾಕಬೇಡಿ. ನಂತರ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ನಾವು ಪೂರಿ ಕಾಯಿಸಿಕೊಳ್ತೇವಲ್ಲ ಅದೇ ಥರ ಸೇಮ್ ಪ್ರೊಸೀಜರನ್ನು ನಾನಿಲ್ಲಿ ಮಾಡಿಕೊಳ್ತಾ ಇದ್ದೇನೆ. ಒಂದು ಸೈಡ್ ಒಂದು ಸ್ವಲ್ಪ ಫ್ರೈ ಆಗ್ತಾ ಬರಬೇಕಾದ್ರೆ ಅದನ್ನು ಟರ್ನ್ ಮಾಡಿ ಹಾಕಿಕೊಳ್ಳುವ. ಇದೇ ಥರ ಈ ಎರಡು ಸೈಡ್ ಕೂಡ ನಿಧಾನ ಉರಿಯಲ್ಲಿ ಇದು ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನೋಡ್ಬೋದು ನೀವಿಲ್ಲಿ. ನಾನು ಒಂದು ಸ್ವಲ್ಪ ಸಣ್ಣ ಗಾತ್ರದ ಬನ್ಸನ್ನು ಮಾಡ್ತಾ ಇದ್ದೇನೆ. ನಿಮಗೆ ಬೇಕಿದ್ದಲ್ಲಿ ನೀವು ಸ್ವಲ್ಪ ದೊಡ್ಡ ಗಾತ್ರದ ಬನ್ಸನ್ನು ಕೂಡ ಮಾಡ್ಕೊಳ್ಬೋದು. ನೋಡಿ, ಎರಡು ಸೈಡ್ ಕೂಡ ನಿಧಾನ ಉರಿಯಲ್ಲಿ ಇದು ಫ್ರೈ ಆಗಬೇಕು. ಹಾಗಿದ್ರೆ ಮಾತ್ರ ನಮಗೆ ಅದು ಸಾಫ್ಟಾಗಿ ಟೇಸ್ಟಿಯಾಗಿ ಬರ್ತದೆ. ಇಲ್ಲಾಂದರೆ ಒಮ್ಮೆಲೆ ಕಪ್ಪಾಗ್ತದೆ. ಜಾಸ್ತಿ ಉರಿ ಮಾಡಬೇಡಿ. ಈ ಥರ ಒಂದು ಸೈಡ್ ಫ್ರೈ ಆದಾಗ ಮತ್ತೆ ಟರ್ನ್ ಮಾಡಿ ಹಾಕಿ, ಅದೊಂದು ಸ್ವಲ್ಪ ಫ್ರೈ ಆದಾಗ ಮತ್ತೆ ಟರ್ನ್ ಮಾಡಿ. ಇದೇ ಥರ ಒಂದು 2-3 ಬಾರಿ ಟರ್ನ್ ಮಾಡಿ ಹಾಕಿ ಫ್ರೈ ಮಾಡಿಕೊಂಡ್ರೆ ನಮ್ಮದು ಸೂಪರ್ ಟೇಸ್ಟಿಯಾಗಿರುವಂತಹ ಮಂಗಳೂರು ಬನ್ಸ್ ರೆಡಿ ಆಗ್ತದೆ. ನೋಡಿ, ಈಗ ಒಂದನ್ನು ಮಾಡಿ ತೆಗೆದುಕೊಂಡಿದ್ದೇನೆ. ಇದೇ ಥರ ಉಳಿದ ಎಲ್ಲವನ್ನು ಕೂಡ ಮಾಡಿಕೊಳ್ಳುವ. ನೋಡಿ ಫ್ರೆಂಡ್ಸ್, ಈಗ ಮತ್ತೊಂದು ಕೂಡ ರೆಡಿಯಾಗಿದೆ. ಇದೇ ಥರ ಉಳಿದ ಎಲ್ಲವನ್ನು ಕೂಡ ಮಾಡಿ ತೆಗೆದುಕೊಂಡ್ರೆ ಸೂಪರ್ ಆಗಿರುವಂತಹ ಬಿಸಿ ಬಿಸಿಯಾದ ಬನ್ಸ್ ರೆಡಿ ಆಗ್ತದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ಹೊರಗಡೆ ಹೋಟೆಲ್ಗಳಲ್ಲಿ ತಿನ್ನೋ ಬದಲು ಮನೆಯಲ್ಲೇ ಈ ಥರ ಮಾಡಿ ತಿನ್ನಿ. ಟೇಸ್ಟಿಯಾಗಿ ಕೂಡ ಇರ್ತದೆ, ಹೆಲ್ದಿಯಾಗಿ ಕೂಡ ಇರ್ತದೆ. ಮೈದಾ ಹೆಲ್ತಿಗೆ ಒಳ್ಳೆಯದಲ್ಲ ನಿಜ, ಬಟ್ ಅಪರೂಪಕ್ಕೆ ಒಂದ್ಸಲಿ ಮಾಡಿ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೆಲ್ದಿಯಾಗಿ ತಿನ್ನಿ ಅಂತ ಹೇಳ್ತಾ ಈ ರೆಸಿಪಿಯನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನೋಡಿ, ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತೇನೆ. ಈಗ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಈಗ ನಾನಿಲ್ಲಿ ಓಪನ್ ಮಾಡ್ತಿದ್ದೇನೆ. ನೋಡಿ, ಬಿಸಿ ಬಿಸಿಯಾದ ಬನ್ಸ್ ಹೇಗೆ ಬಂದಿದೆ ಅಂತ ನೋಡ್ಬೋದು. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲಲ್ಲಿ ಈಗಾಗಲೇ ಹಲವಾರು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ, ಅದನ್ನು ಕೂಡ ವಾಚ್ ಮಾಡಿ. ಹಾಗೆಯೇ ಇನ್ನು ಮುಂದಕ್ಕೆ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನೆಲ್ಲ ಹಾಕ್ತೇವೆ. ಸೊ ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಬರಲೇಬೇಕು. ಹಾಗಿದ್ರೆ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಮತ್ತು ಮುಂದಿನ ರೆಸಿಪಿ ಜೊತೆ ಮುಂದಿನ ವ್ಲಾಗಲ್ಲಿ ಸಿಗುವ. ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಫ್ರೆಂಡ್ಸ್.